ಕರುನಾಡಿಗೆ ನಮಸ್ಕಾರ. ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಕೆಸೆಟ್ ಪರೀಕ್ಷೆಯ ಮೊದಲನೇ ಪತ್ರಿಕೆಯ 9ನೆಯ ಚಾಪ್ಟರ್ ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟ್ ಈ ಟಾಪಿಕ್ದಲ್ಲಿ ಅತ್ಯಂತ ಮಹತ್ವದ ಆಗಿರುವಂಥ 2 ಕನ್ಸೆಪ್ಟನ್ನು ಈ ವಿಡಿಯೋದಲ್ಲಿ ನೇರವಾಗಿ ಹೇಳುತ್ತೇನೆ. ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ MDG ಮತ್ತು SDG ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಮತ್ತು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ 100%. ಈ ವಿಡಿಯೋ ಮುಗಿದ ತಕ್ಷಣ 2 ಮಾರ್ಕ್ಸ್ ಇನ್ ಯುವರ್ ಪಾಕೆಟ್. ಎಕ್ಸಾಮ್ ಹೋಗುವಾಗ ಫುಲ್ಲು ಕಾನ್ಫಿಡೆನ್ಸ್ ಆಗಿ ಹೋಗಬೇಕು. ಈ ಚಾಪ್ಟರ್ ಮೇಲಿಂದ ಪ್ರಶ್ನೆ ಕೇಳುತ್ತಾರೆ, 2 ಮಾರ್ಕ್ಸ್ ಬಂದೇ ಬರುತ್ತದೆ. ಒನ್ ಕ್ವಶನ್ ಈಸ್ ವೆರಿ ಇಂಪಾರ್ಟೆಂಟಾ. ಯಾಕಂದರೆ 2 ಮಾರ್ಕ್ಸ್ದಿಂದ ಹೋದ ವರ್ಷ ಪರೀಕ್ಷೆ ಫೇಲ್ ಆಗಿರುವಂಥ ವ್ಯಕ್ತಿಗಳನ್ನು ನೀವು ನೋಡಬೇಕು. ಪಾಪ ಎಷ್ಟು ತ್ರಾಸಾಗಿರ್ತವ್ರಿಗೆ ಒಂದೊಂದು ಪ್ರಶ್ನೆಗಳಿಂದ. ಅದಕ್ಕೆ ಭಾಳ ಎಚ್ಚರದಿಂದ ವಿಡಿಯೋವನ್ನು ನೋಡಿಬೇಕು. ಪ್ಲೀಸ್ ಗಿವ್ ಫುಲ್ ಅಟೆನ್ಷನ್ ಆನ್ ಮೈ ವಿಡಿಯೋ. ಓಕೆ, ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ MDGಯ ಫುಲ್ ಫಾರ್ಮ್ ಏನು ಅಂತೇಳಿ ಪ್ರಶ್ನೆ ಕೇಳ್ತಾರೆ. ನೇರವಾಗಿ ಪ್ರಶ್ನೆ ಇದು ನಿನ್ನೆ ಅಸ್ಸಾಂ ಸೆಟ್ ಎಕ್ಸಾಮ್ದೊಳಗೆ ಕೇಳಿದ ಪ್ರಶ್ನೆ. MDGಯ ಫುಲ್ ಫಾರ್ಮ್ ಏನು? ಮಿಲೇನಿಯಂ, ಸ್ಪೆಲ್ಲಿಂಗ್ ನೆನ್ಪಿಡ್ರಿ, ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್. ಇದಕ್ಕೆ ಕನ್ನಡದೊಳಗೆ ನಾವು ಏನು ಕರಿತೀವಿ? ಸಹಸ್ರ ಅಭಿವೃದ್ಧಿ ಗುರಿಗಳು. ಇದರಲ್ಲಿ ಒಟ್ಟು 8 ಗುರಿಗಳು ಇವೆ. 8 ಎಷ್ಟು ಗುರಿಗಳದವ್ರಿ? 8. ಇಡೀ ಪ್ರಪಂಚ ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಯುನೈಟೆಡ್ ನೇಷನ್ಸ್, ಸಂಯುಕ್ತ ರಾಷ್ಟ್ರ ಸಂಘದವರು ಇಸ್ವಿಸನ್ 2000ರಲ್ಲಿ ಒಟ್ಟು 191 ದೇಶದವರು ಕೂಡಿ 22 ಅಂತಾರಾಷ್ಟ್ರೀಯ ಸಂಘಟನೆಗಳು ಒಪ್ಪಿಗೆ ನೀಡಿ ಯುನೈಟೆಡ್ ನೇಷನ್ಸ್, ಸಂಯುಕ್ತ ರಾಷ್ಟ್ರ ಸಂಘದವರು ಇಸ್ವಿಸನ್ 2000ರಲ್ಲಿ ಈ 8 ಮಿಲೇನಿಯಂ ಡೆವಲಪ್ಮೆಂಟ್ಸ್ಗಳನ್ನು ಘೋಷಣೆ ಮಾಡಿದ್ದಾರೆ. ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ನೋಡ್ರಿ. MDGಯ ಫುಲ್ ಫಾರ್ಮ್ ಏನು? ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್. ಇದರಲ್ಲಿ ಒಟ್ಟು ಎಷ್ಟು ಗೋಲ್ಗಳಿವೆ? 8 ಗುರಿಗಳು ಇವೆ. ಗೋಲ್ಸ್ ಅಂದರೆ ಇಂಗ್ಲೀಷದೊಳಗೆ 8 ಗುರಿಗಳು ಇವೆ. ಈ MDGಯನ್ನು ಘೋಷಣೆ ಮಾಡಿದವರು ಯಾರು? ಯುನೈಟೆಡ್ ನೇಷನ್ನದವರು, ಸಂಯುಕ್ತ ರಾಷ್ಟ್ರ ಸಂಘದವರು. ಈ ಗುರಿಗಳಿಗೆ ಬೆಂಬಲ ನೀಡಿದಂಥ ರಾಷ್ಟ್ರದವರು ಎಷ್ಟು ರಾಷ್ಟ್ರದವರು ಇದನ್ನು ಒಪ್ಪಿಗೆ ನೀಡಿದ್ದಾರೆ? 191. ಎಷ್ಟು ಅಂತಾರಾಷ್ಟ್ರೀಯ ಸಂಘಟನೆಗಳು ಇದನ್ನು ಒಪ್ಪಿಗೆ ನೀಡಿವೆ? 22. ಈ 8 ಗುರಿಗಳು ಯಾವುವು ಅಂತೇಳಿ ಕೇಳ್ತಾರೆ ಪ್ರಶ್ನೆದು. ನೀವು ನೇರವಾಗಿ ನೆನಪಿಡ್ರಿ. ಮೊದಲನೇ ಗುರಿ ಯಾವುದು? 1st, 2nd, 3rd, 4th, 5th, 6th, 7th, 8 ಕಂಪ್ಲೀಟ್ ನೆನಪಿನಾಗಿರಬೇಕು. ಮೊದಲನೇದು ಗ್ಲೋಬಲ್ ಪಾರ್ಟ್ನರ್ಶಿಪ್. ಮೊದಲನೇ ಗೋಲ್ ಯಾವುದು? ಗ್ಲೋಬಲ್ ಪಾರ್ಟ್ನರ್ಶಿಪ್. ಗ್ಲೋಬಲ್ ವಸುದೈವ ಕುಟುಂಬಕಂ ನಮ್ಮ ದೇಶದ ಒಂದು ಸಂಕಲ್ಪನೆ ಇದೆ. ಸಂಯುಕ್ತ ರಾಷ್ಟ್ರ ಸಂಘದವರು ಕೂಡ ಹೇಳಿದ್ದದೆ. ಪ್ರಪಂಚದ ಎಲ್ಲ ರಾಷ್ಟ್ರಗಳು ಒಂದಾಗಬೇಕು. ಪ್ರಪಂಚದ ಎಲ್ಲ ರಾಷ್ಟ್ರಗಳು ಒಂದಕ್ಕೊಂದು ಸಹಾಯ ಮಾಡಬೇಕು. ಪ್ರಪಂಚದ ಎಲ್ಲ ರಾಷ್ಟ್ರಗಳು ಒಬ್ರಿಗೊಬ್ಬರಿಗೆ ಕೈ ಹಿಡಿದು ಸಹಕಾರ ನೀಡಬೇಕು. ನಾವು ಒಬ್ಬರಿಗೆ ಸಪೋರ್ಟ್ ಮಾಡಿದೆವು ಅಂದರೆ ಆಟೋಮೆಟಿಕ್ಕಾಗಿ ಇಡೀ ಜಗತ್ತೇ ಸುಖ ಸಂತೋಷದಿಂದ ಬಾಳಬಹುದು ಅನ್ನೋ ಉದ್ದೇಶದಿಂದ ಈ ಮೊದಲನೇ ಕಾನ್ಸೆಪ್ಟನ್ನು ಹೇಳಿದ್ದಾರೆ. ಮೊದಲನೇ ಗುರಿ ಗ್ಲೋಬಲ್ ಪಾರ್ಟ್ನರ್ಶಿಪ್. ಈಗ ನೋಡ್ರಿ, ಕೊರೋನಾ ಪೀರಿಯಡ್ದೊಳಗೆ ನಮ್ಮ ದೇಶದವರು, ಭಾರತ ದೇಶದವರು ಬ್ರಾಜಿಲ್ ದೇಶಕ್ಕೆ ಅಂದರೆ ಪ್ರಪಂಚದ ಎಷ್ಟೋ ದೇಶದವರಿಗೆ ನಾವು ಕೊರೋನಾ ತಡೆ ಹಿಡಿಯುವ ಸಲುವಾಗಿ, ಕೊರೋನಾವನ್ನು ಸದೆಬಡಿಯುವ ಸಲುವಾಗಿ, ಕೊರೋನಾವನ್ನು ನಾಶ ಮಾಡುವ ಸಲುವಾಗಿ ನಾವು ಭಾರತೀಯ ವಿಜ್ಞಾನಿಗಳು ಕಂಡುಹಿಡಿದಂಥ ಔಷಧಗಳನ್ನು ನಾವು ಇನ್ನೊಂದು ರಾಷ್ಟ್ರಕ್ಕೆ ಕೊಟ್ಟು ಕಳಿಸಿದ್ದೀವಿ. ಬ್ರಾಜಿಲ್ ದೇಶಕ್ಕೆ ಇಲ್ಲಿಂದ ಔಷಧ ಹೋಗಿತ್ತು 2019-20 ಒಳಗೆ. ನೀವು ಅದು ಓದಿರ್ಬೋದು, ಎಲ್ಲರಿಗೂ ಗೊತ್ತಿರ್ತದೆ.
ನಾವು ಇನ್ನೊಬ್ರಿಗೆ ಹೆಲ್ಪ್ ಮಾಡುವಂಥ ಗುಣಧರ್ಮ ಹೊಂದಿದಂಥ ರಾಷ್ಟ್ರದವ್ರು ನಾವು. ನೇಪಾಳದೊಳಗೆ, ಬಾಂಗ್ಲಾದೇಶದೊಳಗೆ ಭೂಕಂಪ ಆದ ತಕ್ಷಣ ನಮ್ಮ ದೇಶದವ್ರು ಅಲ್ಲಿ ಹೋಗಿ ಸಹಾಯ ಮಾಡಿತ್ತು. ಪ್ರಪಂಚದ ಯಾವುದೇ ದೇಶ ಇರಲ್ರಿ, ಆ ದೇಶದೊಳಗೆ ಏನಾದರೂ ತೊಂದರೆ ಐತಂದ್ರೆ ನಾವು ಅವರಿಗೆ ಸಹಕಾರ ಮಾಡ್ತೀವಿ. ಅಥವಾ ನಮ್ಮ ದೇಶದೊಳಗೆ ಮೊನ್ನೆ ಏನಾಗಿತ್ತು, ನಮ್ಮ ದೇಶದೊಳಗೆ ಅಲ್ಲಿ ಎಲ್ಲಿ ಹರಿದ್ವಾರದೊಳಗೆ ದೊಡ್ಡ ಗುಹೆದೊಳಗೆ ಒಂದು ಎಷ್ಟು ಜನ ನಮ್ಮದು ಕಾರ್ಮಿಕರು ಸಿಕ್ಕೊಂಡು ಬಿದ್ದಿದ್ದರು. ಅವರನ್ನು ಹೊರಗೆ ತೆಗೆಯೋ ಸಲುವಾಗಿ ಆಸ್ಟ್ರೇಲಿಯಾದ ಒಬ್ಬ ವ್ಯಕ್ತಿ, ತಜ್ಞ ವ್ಯಕ್ತಿಗೆ ಇಲ್ಲಿ ಕರೆಸಿ ಅವರ ಒಂದು ಮಾರ್ಗದರ್ಶನದೊಳಗೆ ಆ ಇಡೀ ಗುಡ್ಡದೊಳಗೆ ಸಿಕ್ಕೊಂಡು ಬಿದ್ದಂಥ, ಬೋಗದಾದೊಳಗೆ ಸಿಕ್ಕೊಂಡು ಬಿದ್ದಂಥ, ಟೆನ್ನಲ್ಸ್ದೊಳಗೆ ಸಿಕ್ಕೊಂಡು ಬಿದ್ದಂಥ ಜನರನ್ನು ಹೊರಗೆ ತೊಗೊಂಡು ಬಂದರು. ಇದರ ಅರ್ಥ ನಮಗೆ ತೊಂದರೆ ಆದರೆ ಇನ್ನೊಬ್ಬರು ಸಹಾಯ ಮಾಡಬೇಕು, ಇನ್ನೊಂದು ದೇಶಕ್ಕೆ ತೊಂದರೆ ಆದರೆ ನಾವು ಸಹಾಯ ಮಾಡಬೇಕು. ಗ್ಲೋಬಲ್ ಪಾರ್ಟ್ನರ್ಶಿಪ್ ಕಾನ್ಸೆಪ್ಟನ್ನು ಇಡಬೇಕು. ಗ್ಲೋಬಲ್ ಪಾರ್ಟ್ನರ್ಶಿಪ್ ನೀವು ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ಈ ಮೊದಲನೇ ಗುರಿ ಇದೆ. ಅದು ಎಲ್ಲ ಕ್ಷೇತ್ರದೊಳಗಿರ್ಬೋದು. ಪಾರ್ಟ್ನರ್ಶಿಪ್ ಎದರ ಸಲುವಾಗಿ? ಫಾರ್ ಕನ್ಸ್ಟ್ರಕ್ಟಿವ್ ಥಾಟ್ಸ್, ರಚನಾತ್ಮಕವಾಗಿ, ಸಕಾರಾತ್ಮಕವಾಗಿ ಒಳ್ಳೆಯ ವಿಚಾರ ಇಟ್ಟುಕೊಂಡು ಒಬ್ರಿಗೊಬ್ಬರು ನಾವು ಸಹಕಾರ ಮಾಡಬೇಕು. ಪಾಕಿಸ್ತಾನ ನಾವು ಶತ್ರು ರಾಷ್ಟ್ರ ಅಂತೇಳಿ ನಾವು ಅಂತಿರ್ತೀವಿ, ಬಟ್ ಅಲ್ಲಿ ಏನಾದರೂ ತೊಂದರೆ ಆದರೂ ಕೂಡ ನಮ್ಮ ದೇಶದವರು ಅವ್ರಿಗೆ ಸಹಾಯ ಮಾಡುತ್ತಾರೆ. ಮಾಡಿದ ಇತಿಹಾಸ ಕೂಡ ಇದೆ. ಶ್ರೀಲಂಕಾದವ್ರಿಗೆ ಕೂಡ ನಾವು ಸಹಾಯ ಮಾಡಿದ್ದೇವೆ. ಗ್ಲೋಬಲ್ ಪಾರ್ಟ್ನರ್ಶಿಪ್ ಎರಡನೇದು ಭಾಳ ಇಂಪಾರ್ಟೆಂಟ್. ಇದು ಪ್ರಶ್ನೆ ಕೇಳಿದ್ರೆ ಅದು ಮೊದಲನೇ ಗುರಿ ಯಾವುದು? ಗ್ಲೋಬಲ್ ಪಾರ್ಟ್ನರ್ಶಿಪ್. ಎರಡನೇದು ಯಾವುದು? ಬಡತನ ಮತ್ತು ಹಸಿವು ನಿರ್ಮೂಲನೆ ಮಾಡುವುದು. ನಮ್ಮ ದೇಶ ಇದು ಬರೀ ನಮ್ಮ ದೇಶದ ಒಂದೇ ಅಲ್ಲ, ಜಗತ್ತಿನೊಳಗೆ ಎಲ್ಲ ದೇಶದೊಳಗಿರುವಂಥ ಜನರು, ಯಾವ ವ್ಯಕ್ತಿಯೂ ಕೂಡ ಊಟ ಮಾಡದೆ ಮಲಗಬಾರದು. ಪ್ರತಿಯೊಬ್ಬ ವ್ಯಕ್ತಿಗೆ ಊಟ ಸಿಗಬೇಕು, ಅನ್ನ ಸಿಗಬೇಕು. ಯಾವ ವ್ಯಕ್ತಿಯೂ ಕೂಡ ಹಸಿವಿನಿಂದ ನರಳಬಾರದು, ಹಸಿವಿನಿಂದ ಸಾಯಬಾರದು ಅನ್ನೋದೇ ಸಂಯುಕ್ತ ರಾಷ್ಟ್ರ ಸಂಘಟನೆಯ ಒಂದು ಉದ್ದೇಶವಾಗಿದೆ. ಯಾವುದು? ಮಿಲೇನಿಯಂ ಡೆವಲಪ್ಮೆಂಟದ ಎರಡನೇ ಬಡತನ ನಿರ್ಮೂಲನೆ ಮಾಡೋದು. ಗರೀಬಿ ಹಟಾವ್, ಬಡತನ ನಿರ್ಮೂಲನೆ ಮಾಡಿರಿ. ಮತ್ತು ಪ್ರತಿಯೊಬ್ಬ ವ್ಯಕ್ತಿಗೆ ಅನ್ನ ಸಿಗಬೇಕು, ಊಟ ಮಾಡೋಕ್ಕೆ ಅನ್ನ ಸಿಗಬೇಕು. ನಮ್ಮ ದೇಶ, ನೀವು ಸೌತ್ ಆಫ್ರಿಕಾ ಕಂಟ್ರಿದೊಳಗೆ ನೋಡಿರಿ, ಒಂದೊಂದು ಬಡ ರಾಷ್ಟ್ರದೊಳಗೆ ಎಷ್ಟು ಕಠಿಣ ಅದರ ಇಲ್ಲಿ ಪರಿಸ್ಥಿತಿ. ಇವನ ಅಫ್ಘಾನಿಸ್ತಾನದೊಳಗೂ ನೋಡಿರಿ, ಯುಗಾಂಡದೊಳಗೆ ನೋಡಿರಿ. ಡಾಕ್ಟರ್ ಬ್ರೋ ಅಂತೇಳಿ ಒಬ್ರು ಯಾರೋ ಅಗದಿ ಕನ್ನಡಿಗರು ಪ್ರಪಂಚದೆಲ್ಲ ಸುತ್ತ ದೇಶ ಆಡಿ ಆ ದೇಶದೊಳಗಿಂದು ಪರಿಸ್ಥಿತಿಯನ್ನು ಯೂಟ್ಯೂಬ್ ಮೂಲಕ ತೋರಿಸುತ್ತಿದ್ದಾರೆ. ಒಂದೊಂದು ರಾಷ್ಟ್ರ ಭಾಳ ಬಡವರು ಅದಾರೆ, ಅಂಥವ್ರಿಗೆ ಸಹಕಾರ ಮಾಡಬೇಕು ಅನ್ನೋದೇ ಇದರ ಎರಡನೇ ಉದ್ದೇಶ, ಬಡತನ ಮತ್ತು ನಿರ್ಮೂಲನೆ. ಇವನ್ ನಮ್ಮ ದೇಶದೊಳಗೂ ಕೂಡ, ಭಾರತ ದೇಶದೊಳಗೆ ಅಥವಾ ಕರ್ನಾಟಕದಲ್ಲಿ, ಮಹಾರಾಷ್ಟ್ರದೊಳಗೆ ಎಷ್ಟು ಬಡವರು ಅದಾರ ನೋಡ್ರಿ. ಹೀಗಾಗಿನೇ ಸರ್ಕಾರದವ್ರು ಏನು ಮಾಡ್ರಿ, ರೇಷನ್ ಅಂಗಡಿದೊಳಗೆ ಫ್ರೀ ಆಫ್ ಕಾಸ್ಟ್ದೊಳಗೆ ಜನರಿಗೆ ಅನ್ನ ಪುಕ್ಕಟಿ ಕೊಡ್ತಾರೆ. ಅಕ್ಕಿ ಈಗ ಕರ್ನಾಟಕ ಸರ್ಕಾರ ಅಂತೂ ಹೇಳಿಬಿಟ್ಟದ್ರಲ್ಲ, ಪ್ರತಿಯೊಬ್ಬ ಮನೆಗೆ 5 ಕಿಲೋ, 5 ಕೆ ಜಿ, 25 ಕೆ ಜಿ ಅನ್ನ ಫ್ರೀ, ಅಕ್ಕಿ ಫ್ರೀ. ಇದರ ಅಂತರ್ಗತದೊಳಗೆ ಇವೆಲ್ಲ ಯೋಜನೆಗಳದಾವ್ರಿ. ಕೊರೋನಾ ಪೀರಿಯಡ್ದೊಳಗೆ ಪ್ರತಿಯೊಬ್ಬ ವ್ಯಕ್ತಿಗೆ ದವಸ ಧಾನ್ಯಗಳು, ಗೋಧಿಗಳನ್ನು ಕೇಂದ್ರ ಸರ್ಕಾರದವ್ರು ಕೊಟ್ಟುಬಿಟ್ಟಿದ್ರು, ತೊಗೊಳ್ರಿ ಎಲ್ಲರಿಗೆ ಕೊಡ್ರಿ ಅಂತೇಳಿ. ಯಾಕಂದ್ರೆ ಕೆಲಸ ಮಾಡೋಕ್ಕೆ ಕೆಲಸ ಇರಲಿಲ್ಲ, ಎಲ್ಲ ಜನರಿಗೆ ಅನ್ನ ಸಿಗಬೇಕಲ್ಲ. ಈ ಯೋಜನೆ ಅಡಿಯಲ್ಲಿ ಅಥವಾ ಪ್ರತಿಯೊಬ್ಬ ವ್ಯಕ್ತಿಗೆ ಒಂದೊಂದು ಕೆಲಸ ಕೊಡಬೇಕು. ಅವರು ನರೇಗಾ ಮೂಲಕ ಊರು ಸುತ್ತೆಲ್ಲ ಕೆರೆಗಳನ್ನು ಕಟ್ಟೋ ಕೆಲಸ, ಆ ಕೆಲಸ ಮಾಡಿದ ಮೇಲೆ ಸರ್ಕಾರದವರು ಅವ್ರಿಗೆ ದುಡ್ಡು ಕೊಡ್ತಾರೆ. ದುಡ್ಡು ಕೊಟ್ಟಿದ ಮೇಲೆ ಅದನ್ನು ಅವರು ಅನ್ನಧಾನ್ಯಗಳನ್ನು ಖರೀದಿ ಮಾಡ್ಬೋದು. ಬಡತನ ಹಾಗೂ ಹಸಿವು ನಿರ್ಮೂಲನೆ ಮಾಡೋದು ನೆನಪಿಡಿರೋದು. ಮೂರನೇದು, ಜಾಗತಿಕ ಮಟ್ಟದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಒಯ್ಯುವುದು. ನಮ್ಮ ದೇಶದಲ್ಲಿರುವ ಪ್ರಾಥಮಿಕ ಶಿಕ್ಷಣವನ್ನು ಹೈಯರ್ ಲೆವೆಲ್, ಇದರ ಗುಣಮಟ್ಟ ಹೆಚ್ಚಿಸುವುದು, ಇದರ ಕ್ವಾಲಿಟಿ ಹೆಚ್ಚಿಸುವುದು. ಅಂತಾರಾಷ್ಟ್ರೀಯ ಮಟ್ಟದೊಳಗಿರುವಂಥ ಏನು ಪ್ರಾಥಮಿಕ ಶಿಕ್ಷಣ ಇದೆಯೋ ಆ ಶಿಕ್ಷಣದ ನಿನ್ನೆ ನಮ್ಮ ಒಬ್ಬರು ಗುರುಗಳು, ನಮ್ಮ ಅಕ್ಕಲಕೋಟೆ ತಾಲೂಕದವ್ರು, ಅವರು ಕನ್ನಡ ಮೀಡಿಯಮ್ ಟೀಚರ್ ಅದಾರೆ. ಕಟ್ಟಿಮನಿ ಗುರುಜಿ ಅವರು, ಸರ್ ಅವರು, ಮಾಂತೇಶ್ ಕಟ್ಟಿಮನಿ ಸರ್ ಅವರು, ಮೈಂದಿರಿಗೆ ಅಂತೇಳಿ ಒಂದು ಶಾಲೆ ಇದೆ. ಅಲ್ಲಿ ಎಲ್ಲ ಮಕ್ಕಳನ್ನು ವಿಮಾನದೊಳಗೆ ಪ್ರವಾಸಕ್ಕೆ ಕರ್ಕೊಂಡು ಹೋಗಿ ದಿಲ್ಲಿ ಚೀಫ್ ಮಿನಿಸ್ಟರ್ಗೆ ಭೇಟಿಯಾಗಿ ಬಂದರು ಅವರು. ನೀವು ಟಿ ವಿದೊಳಗೆ, ಪೇಪರ್ದೊಳಗೆ ಓದಿರಿ. ಅಂದ್ರೆ ಸರ್ಕಾರಿ ಶಾಲೆದೊಳಗೆ ಕಲಿಯುವಂಥ ಮಕ್ಕಳು, ಪ್ರಾಥಮಿಕ ಶಿಕ್ಷಣ ಕಲಿಯುವಂಥ ಮಕ್ಕಳು ವಿಮಾನ ಪ್ರವಾಸ ಮಾಡಿದರು. ಪ್ರೈವೇಟ್ ಸ್ಕೂಲದು ಒಯ್ಯೋರು ಆಗಂಗಿಲ್ಲ, ಇನ್ನು ಗೌರ್ಮೆಂಟ್ ಸ್ಕೂಲದು ಮಕ್ಕಳಿಗೆ ವಿಮಾನ ಪ್ರವಾಸ ಮಾಡೋದು ಅಸಾಧ್ಯ ಅಂತಿದ್ರು. ಆದರೆ ಮನಸ್ಸಿದ್ದರೆ ಮಾರ್ಗ, ಇಚ್ಛಾಶಕ್ತಿ ದೊಡ್ಡದಿರಬೇಕು. ಅವ್ರ ಗುರುಗಳು ಎಲ್ಲ ಮಕ್ಕಳಿಗೆ ಕರ್ಕೊಂಡು ಹೋಗಿ ಪ್ರವಾಸ ಮಾಡಿಸಿ ಮತ್ತೆ ವಾಪಸ್ ತೆಗೆದುಕೊಂಡು ಬಂದರು.
ಪ್ರಾಥಮಿಕ ಸ್ಥಳದಲ್ಲಿರುವ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು. ಕ್ವಾಲಿಟಿ ಎಜುಕೇಷನ್, ವಿ ಶುಡ್ ಪ್ರೊವೈಡ್ ದ ಕ್ವಾಲಿಟಿ ಎಜುಕೇಷನ್ಸ್ ಟು ದ ಪ್ರೈಮರಿ ಸ್ಕೂಲ್ ಸ್ಟೂಡೆಂಟ್ಸ್. ನಮ್ಮ ಸೊಲ್ಲಾಪುರದವರೇ ಗ್ಲೋಬಲ್ ಟೀಚರ್ ಅವಾರ್ಡನ್ನು ಅವ್ರಿಗೆ ಸಿಕ್ಕಿತ್ತು, ಡಿಸ್ಲೆ ಗುರುಜಿ ಅವರು. ನಮ್ಮ ದೇಶದೊಳಗೆ ಪ್ರಾಥಮಿಕ ಶಿಕ್ಷಣ ಸುಧಾರಣೆ ಹೇಗೆ ಮಾಡಬೇಕು, ಅಥವಾ ಪ್ರಪಂಚದ ಈಗ ಅಮೇರಿಕಾ, ಜಪಾನ್, ಜರ್ಮನಿ, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ ಈ ರಾಷ್ಟ್ರದೊಳಗೆ ಪ್ರಗತಿ ಹೊಂದಿದಂಥ ದೇಶದೊಳಗೆ ಯಾವ ರೀತಿ ಶಿಕ್ಷಣ ಇದೆಯೋ ಅಂಥ ಶಿಕ್ಷಣ ನಮ್ಮ ದೇಶದೊಳಗೆ ಕೊಡಬೇಕು. ಅಥವಾ ನಮ್ಮ ದೇಶದ ಕ್ವಾಲಿಟಿ ಎಜುಕೇಷನ್ ಬೇರೆ ಸೌತ್ ಆಫ್ರಿಕಾ ಖಂಡದೊಳಗಿರುವಂಥ ಆ ರಾಷ್ಟ್ರದವರಿಗೆ ನಾವು ಮಾರ್ಗದರ್ಶನ ಮಾಡೋದು. ಇದರ ಅರ್ಥ ಪ್ರಾಥಮಿಕ ಶಿಕ್ಷಣ ಕ್ಷೇತ್ರವನ್ನು ಬೆಳೆಸೋದು. ಆಮೇಲೆ ಲಿಂಗ ಸಮಾನತೆ, ಗಂಡು ಹೆಣ್ಣು ಎರಡೂ ಸಮಾನತೆ. ಅಥವಾ ಈಗ ಹೊಸದಾಗಿ ಒಂದು ಲಿಂಗ ಬಂದಿದೆ, ಟ್ರಾನ್ಸ್ಜೆಂಡರ್ ಅಂತೇಳಿ ನಾವು ಕರಿತೀವಿ. ಟ್ರಾನ್ಸ್ಜೆಂಡರ್ ಅದು ಪುರುಷ, ಸ್ತ್ರೀ ಮತ್ತು ಟ್ರಾನ್ಸ್ಜೆಂಡರ್ ಲಿಂಗಗಳು ಸಮಾನವಾಗಿವೆ, ಎಲ್ಲರಿಗೂ ಅವಕಾಶ ಸಿಗಬೇಕು. ಹೀಗಾಗಿಯೇ ಸರ್ಕಾರದವರು ಅನೇಕ ಯೋಜನೆಗಳನ್ನು ಪ್ರಾರಂಭ ಮಾಡಿದ್ದಾರೆ. ಸ್ತ್ರೀ ಸಬಲೀಕರಣ, ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹ ಮಾಡೋದು, ಹೆಣ್ಣು ಮಕ್ಕಳಿಗೆ ಶಿಕ್ಷಣದಲ್ಲಿ ಸಹಕಾರ, ಹೆಣ್ಣು ಮಕ್ಕಳು ಯಾವುದೇ ಉದ್ಯೋಗ ದಂಧೆಗಳು ಮಾಡುವ ಸಲುವಾಗಿ ಕೂಡ ಅವರಿಗೆ ಸಹಕಾರ ಮಾಡಬೇಕು. ಇದು ಯುನೈಟೆಡ್ ನೇಷನ್ದವರ ಕನ್ಸೆಪ್ಟ್ ಆಗಿದೆ. ಈ ಕನ್ಸೆಪ್ಟು ಪ್ರತಿಯೊಂದು ರಾಷ್ಟ್ರದೊಳಗೆ ಇದನ್ನು ಇಂಪ್ಲಿಮೆಂಟ್ ಮಾಡುತ್ತಿದ್ದಾರೆ. ಆಮೇಲೆ ಶಿಶು ಸಾವು, ಹುಟ್ಟಿದ ತಕ್ಷಣ ಮಗು ಸಾಯುತ್ತಿದೆ, ಇಂಥ ಶಿಶು ಸಾವನ್ನು ನಾವು ತಡೆಗಟ್ಟೋದು, ಶಿಶು ಹತ್ಯೆಗಳನ್ನು ತಡೆಗಟ್ಟೋದು. ಅಥವಾ ಹಸಿವಿನಿಂದ ಸಣ್ಣ ಸಣ್ಣ ಕೂಸುಗಳು ಸಾಯುತ್ತಿವೆ, ಅಥವಾ ಯಾವುದೇ ಕೆಲವೊಂದು ರೋಗಗಳು ಬಂದು ಮಕ್ಕಳು ಶಿಶು ಸಾಯುತ್ತಿವೆ, ಅವುಗಳನ್ನು ತಡೆಗಟ್ಟೋದು. ನೋಡಿರಿ, ಸಣ್ಣ ಮಕ್ಕಳು ಜನ್ಮ ಆದ ತಕ್ಷಣ ಅವರಿಗೆ ಇಂಜೆಕ್ಷನ್ ಮಾಡ್ತಾರೆ ಗೌರ್ಮೆಂಟ್ ಹಾಸ್ಪಿಟಲ್ದೊಳಗೆ, ಅದು ಫ್ರೀ ಆಫ್ ಕಾಸ್ಟ್ದೊಳಗೆ. ಇಂಥ ಔಷಧಿ ಗುಣಗಳು, ಔಷಧ ಇಂಜೆಕ್ಷನ್ಗಳನ್ನು ಕೊಟ್ಟು ಅಂಥ ಮಕ್ಕಳನ್ನು ಬದುಕಿಸೋದು. ಯಾವುದೇ ರೋಗಗಳು ಅಥವಾ ಪೋಲಿಯೋ ಅಂಥ ರೋಗಗಳು ಆ ಮಕ್ಕಳ ಮೇಲೆ ಅಟ್ಯಾಕ್ ಆಗಬಾರ್ದು. ಶಿಶು ಸಾವನ್ನು ತಡೆಗಟ್ಟೋದು, ಬೌದ್ಧಿಕ ಆರೋಗ್ಯ ಹೆಚ್ಚಿಸುವುದು. ಮೆಂಟಲ್ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಡೇಸ್ ಈಗ ಏನಾಗಿದೆ ರೀ, ಮೊಬೈಲ್ದಿಂದ ಅಥವಾ ಈ ಆಧುನಿಕ ಜೀವನ ಶೈಲಿಯಿಂದ ಪ್ರತಿಯೊಬ್ಬರು ಪ್ರೆಷರ್ದೊಳಗತ್ತಾರೆ, ಪ್ರತಿಯೊಬ್ಬರು ತಲೆ ಮೇಲೆ ಟೆನ್ಷನ್ ಐತಿ, ಪ್ರತಿಯೊಬ್ಬರು ತಲೆ ಕೆಳಗೆ ಮಾಡಿನೇ ನಡೀತಾ ಇದ್ದಾರೆ. ಎಲ್ಲರೂ ಟೆನ್ಷನ್. ಸಣ್ಣ ಮಕ್ಕಳಿಗೆ ಟೆನ್ಷನ್, ದೊಡ್ಡವ್ರಿಗೆ ಟೆನ್ಷನ್, ಸಣ್ಣವ್ರಿಗೆ ಟೆನ್ಷನ್, ಮುದುಕರಿಗೆ ಟೆನ್ಷನ್, ಎಲ್ಲಿ ನೋಡ್ತಿರಲ್ಲಿ ಟೆನ್ಷನ್, ಕೆಲಸದ ಒತ್ತಡ. ಆದರೆ ಈ ಒತ್ತಡ ಕಡಿಮೆ ಮಾಡಬೇಕು ಅನ್ನೋದು ಯುನೈಟೆಡ್ ನೇಷನ್ ಅವರ ಒಂದು ಕನ್ಸೆಪ್ಟ್ ಆಗಿದೆ. ಮಾನಸಿಕ ಸ್ಥಿತಿ ಆರೋಗ್ಯ ಇರಬೇಕು. ಡಿಪ್ರೆಷನ್ ಬಂದು ಎಲ್ಲರೂ ಯುವಕರು ಸಾಯುತ್ತಿದ್ದಾರೆ, ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಈಗ ನೋಡ್ರಿ, ನಾವು 1 ಸಲ 2 ಸಲ 3 ಸಲ ನಾವು ಕೆಸೆಟ್ ಫೇಲ್ ಅದ ಅಂದ್ರೆ ಡಿಪ್ರೆಷನ್ ಬಂದುಬಿಡ್ತದಪ್ಪ. ಏನು ರೀ, ಎಷ್ಟು ಓದಿದ್ರು ನಮ್ಮ ಕೈಲಿ ಆಗಂಗಿಲ್ಲ. ಪ್ರತಿಯೊಂದು ಕ್ಷೇತ್ರದೊಳಗೆ ಟೆನ್ಷನ್ ಇದೆ, ಪ್ರೆಷರ್ ಇದೆ, ಅದನ್ನು ಹ್ಯಾಂಡಲ್ ಮಾಡಬೇಕು. ಪ್ರತಿಯೊಬ್ಬರು ಮಾನಸಿಕ ಆರೋಗ್ಯ ಸ್ಥಿರವಾಗಿರಬೇಕು ಅನ್ನೋದು ಇದು 6ನೇ ಕನ್ಸೆಪ್ಟ್. ಆಮೇಲೆ ಮಲೇರಿಯಾ, ಏಡ್ಸ್, ಕೊರೋನಾ ಇಂಥ ಭಯಾನಕವಾದ ರೋಗಗಳನ್ನು ತಡೆಗಟ್ಟೋದು, ನಿಯಂತ್ರಣದಲ್ಲಿ ಇಡೋದು. ಆಮೇಲೆ 8ನೇದು ಪರಿಸರ ಪ್ರಜ್ಞೆಯನ್ನು ಬೆಳೆಸೋದು. ಪ್ರತಿಯೊಬ್ಬ ವ್ಯಕ್ತಿ ಹತ್ರ ಪರಿಸರ ಪ್ರಜ್ಞೆ ಬೆಳೆಸಬೇಕು. ಇದು ಯುನೈಟೆಡ್ ನೇಷನ್ದವರು ಹೇಳಿದಂಥ ಒಂದು ಕನ್ಸೆಪ್ಟ್ ಇದೆ. ಸಾಲು ಮರದ ತಿಮ್ಮಕ್ಕಾಗಲಿ ಅಥವಾ ಅಪ್ಪಿಕೋ ಅಂತೇಳಿ ಚಳವಳಿ ಕರ್ನಾಟಕದೊಳಗೆ ಪ್ರಾರಂಭ ಆಗಿತ್ತು. ಅಲ್ಲಿ ಉತ್ತರಾಖಂಡದೊಳಗೆ ಸುಂದರ್ಲಾಲ್ ಬಹುಗುಣ ಇವರು ಚಿಪ್ಕೋ ಮೂವ್ಮೆಂಟನ್ನು ಪ್ರಾರಂಭ ಮಾಡಿದರು. ಇದು ಪರೀಕ್ಷೆದೊಳಗೆ ಕೇಳಿದ್ರೆ, ಇದು ಆಸಾಮ್ ಸೆಟ್ದೊಳಗೆ ಕೇಳಿದರು, ಅಪ್ಪಿಕೋ ಮೂವ್ಮೆಂಟ್ ಇನ್ ವಿಚ್ ಸ್ಟೇಟ್ ಇಟ್ ಈಸ್ ಗೋಯಿಂಗ್ ಆನ್. ಕರ್ನಾಟಕದೊಳಗೆ ಅಪ್ಪಿಕೋ. ಚಿಪ್ಕೋ ಮೂವ್ಮೆಂಟ್ ಸುಂದರ್ಲಾಲ್ ಬಹುಗುಣ ಇವರು ಇದನ್ನು ಪ್ರಾರಂಭ ಮಾಡಿದರು. ನರ್ಮದಾ ಬಚಾವ್ ಇದನ್ನು ಪ್ರಾರಂಭ ಮಾಡಿದವರು ಯಾರು? ಮೇಧಾ ಪಾಟ್ಕರ್ ಅವರು. ಅಥವಾ ಈ ಜಲ ಸಾಕ್ಷರತೆಯನ್ನು ಮಾಡಿದವರು ಯಾರು? ಚೌಧರಿ ಅವರು. ಹಿಂಗೆ ನಿಮಗೇನು ಕೇಳ್ತಾರೆ ರೀ, ಈ ಪರಿಸರ ಪ್ರಜ್ಞೆಯ ಬಗ್ಗೆ ಇವ್ರು ಹೇಳಿದಂಥ ಮಾತುಗಳನ್ನು ಇವರು ಪ್ರತಿಯೊಂದು ರಾಷ್ಟ್ರದವರು ನಡೆಸಿಕೊಡ್ಬೇಕು. ಇದನ್ನು 2000 ಇಸ್ವಿಯಲ್ಲೇ ಪ್ರಾರಂಭ ಮಾಡಿದ್ರು. 2015 ಒಳಗಡೆಗಾಗಿ 2015ರವರೆಗೆ ಈ ಎಲ್ಲ 8 ಗುರಿಗಳನ್ನು ಪೂರ್ಣ ಮಾಡಬೇಕು ಅನ್ನೋದು ಡೆಡ್ಲೈನ್ ಕೊಟ್ಟಿದ್ದರು 2015ವರೆಗೆ. ಇದು ನೆಟ್ ಎಕ್ಸಾಮ್ದೊಳಗೆ ಕೇಳಿದ್ದು ಪ್ರಶ್ನೆ ಅದ ನೋಡ್ರಿ. ಮಿಲೇನಿಯಂ ಡೆವಲಪ್ಮೆಂಟ್ಸ್ ಗೋಲ್ಸನ್ನು 8ನೇ ಇಸ್ವಿಯವರೆಗೆ ಪೂರ್ಣ ಮಾಡಲು ಹೇಳಲಾಗಿತ್ತು 2015. ಆದರೆ 2015 ಒಳಗೆ ಈ ಎಲ್ಲ 8 ಗುರಿಗಳು ಪೂರ್ಣ ಆಗಲಿಲ್ಲ. ಹೀಗಾಗಿ ಮತ್ತೆ ಯುನೈಟೆಡ್ ನೇಷನ್ದವರು ಒಂದು ಸಭೆಯನ್ನು ಕರೆದು
ಈ ಮಿಲಿನಿಯನ್ ಡೆವಲಪ್ಮೆಂಟ್ದೊಳಗಿರುವಂಥ 8 ಗೋಲ್ಸ್ಗಳು ಪೂರ್ಣ ಆಗಿಲ್ಲ. ಇದನ್ನು ನಾವು 2030 2030ರವರೆಗೆ 2030ರವರೆಗೆ ಒಂದು ಹೊಸ ಗುರಿಗಳನ್ನು ಇಟ್ಟುಕೊಂಡು ನಾವು ಪೂರ್ಣ ಮಾಡೋಣ ಅಂತ ತಿಳ್ಕೊಂಡು MDGಯ ಬದಲಾಗಿ SDG ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸನ್ನು ಘೋಷಣೆ ಮಾಡಿದರು. 2015 ಒಳಗೆ ಇದರ ಬಗ್ಗೆ ವಿಚಾರ ಮಾಡಿದರು. 17 ಗೋಲ್ಸ್ಗಳನ್ನು ಪೂರ್ಣ ಮಾಡಬೇಕು, 17 ಗುರಿಗಳನ್ನು ಪೂರ್ಣ ಮಾಡಬೇಕಂತ ಹೇಳಿದರು. ಆದರೆ 2016ನಲ್ಲಿ ಇದನ್ನು ಘೋಷಣೆ ಮಾಡಿದರು ಯುನೈಟೆಡ್ ನೇಷನ್ದವರು. 2030ರವರೆಗೆ 17 ಗುರಿಗಳನ್ನು 17 ಗೋಲ್ಸ್ಗಳನ್ನು ಪೂರ್ಣ ಮಾಡಬೇಕು. ಈ 17 ಗುರಿಗಳಿಗೆ ಅಜೆಂಡಾ 17 ಎಂದು ಕರೆಯುತ್ತಾರೆ. ಅಜೆಂಡಾ 17 ಇದಕ್ಕೆ ಜಾಗತಿಕ ಗುರಿಗಳು ಎಂದು ಕೂಡ ಕರೆಯುತ್ತಾರೆ. ಗ್ಲೋಬಲ್ ಗೋಲ್ಸ್, ಇದಕ್ಕೆ ಗೋಲ್ಸ್ ಗುರಿಗಳು ಎಂದು ಕೂಡ ಕರೆಯುತ್ತಾರೆ. ಇದರಲ್ಲಿ 169 ಟಾರ್ಗೆಟ್ಗಳಿವೆ, ಚಿಕ್ಕ ಚಿಕ್ಕ ಗುರಿಗಳಿವೆ. ಆಮೇಲೆ 17 ದೊಡ್ಡ ಗುರಿಗಳಿವೆ. 17 ಗೋಲ್ಸ್ ಆ್ಯಂಡ್ 169 ಟಾರ್ಗೆಟ್ಸ್. ಇದು ನೆಟ್ ಎಕ್ಸಾಮ್ದೊಳಗೆ ಕೇಳಿದ್ರು ನೋಡ್ರಿ, ನಿನ್ನೆ ಆದಂಥ ನೆಟ್ ಎಕ್ಸಾಮ್ದೊಳಗೆ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ನಲ್ಲಿ ಎಷ್ಟು ಟಾರ್ಗೆಟ್ಗಳಿವೆ? 169. ಎಷ್ಟು ಗುರಿಗಳಿವೆ? 17 ಗುರಿಗಳು. ನೆನಪಿಡ್ರಿ, ಇದಕ್ಕೆ ಜಾಗತಿಕ ಗುರಿಗಳು ಎಂದು ಕೂಡ ಕರೆಯುತ್ತಾರೆ. ಇನ್ನು ಈ 17 ಇದಕ್ಕೆ ಏನಂತ ಕರೀತಾರೆ? 2017 ಅಜೆಂಡಾ 2030ವರೆಗೆ ಪೂರ್ಣ ಮಾಡಬೇಕು. ಈ 17 ಗುರಿಗಳು ಯಾವುವು? ಪ್ಲೀಸ್ ಕರೆಕ್ಟಾಗಿ ನೆನಪಿಡ್ರಿ. ಮೊದಲನೇದು ಗುರಿನೇ ಕೇಳಿದ್ರು ನೋಡ್ರಿ, ಉತ್ತರಾಖಂಡದೊಳಗೆ ಮೊದಲನೇ ಗುರಿ. ಫಸ್ಟ್ 17ನೇ ಗುರಿದೊಳಗೆ ಮೊದಲನೇ ಗುರಿ ಯಾವುದು? ಬಡತನ ನಿರ್ಮೂಲನೆ. ನಮ್ಮ ದೇಶದೊಳಗೆ ಬಡವರ ಸಂಖ್ಯೆ ಹೆಚ್ಚದರಿ. ಎಲ್ಲರೂ ಬಡವರು ಅದಾರ, ಶ್ರೀಮಂತಿರೋರು ಭಾಳ ಕಡಿಮೆ. ಮೊನ್ನೆ ಒಂದು ಆರ್ಟಿಕಲ್ ಬಂದಿತ್ತು ನೋಡ್ರಿ ಪರೀಕ್ಷೆ ಪೇಪರ್ದೊಳಗೆ. ಏನಂತೇಳಿ, ನಮ್ಮ ದೇಶದೊಳಗೆ ಬರೀ ಒಂದು 2% ಜನರ ಹತ್ರ ನಮ್ಮ ದೇಶದ ಎಲ್ಲ ಸಂಪತ್ತು ಐತೆ ಅಂತ್ರಿ. 98 ಜನರ ಹತ್ರ ಇರೋದು ಸಂಪತ್ತು ಮತ್ತು 2% ಒಳಗಿರುವಂಥ ವ್ಯಕ್ತಿಗಳ ಸಂಪತ್ತು. ಎಷ್ಟು ಅಜಗಜ ಅಂತದಾರೆ ನಮ್ಮ ದೇಶದೊಳಗೆ. ಶ್ರೀಮಂತ ಇದ್ದವರು ಅಗರ್ಭ ಶ್ರೀಮಂತರು ಅದಾರೆ, ಬಡವರು ಇದ್ದವರು ಬಡವರು ಅದಾರೆ. ಅದಕ್ಕೆ ನಮ್ಮ ದೇಶದ ಕಡೆ ಪ್ರಪಂಚದೊಳಗೂ ಇದೇ ರೀತಿ ಅದಾರೆ. ಶ್ರೀಮಂತ ರಾಷ್ಟ್ರ ಶ್ರೀಮಂತರದವ್ರಿ, ಬಡವರು ಇದ್ದವರು ಬಡವರು ಅದಾರೆ. ಈ ಬಡತನವನ್ನು, ಈ ಪಾವರ್ಟಿ ಅಂತೇಳಿ ಏನು ಕರಿತೀವಿ, ಈ ಬಡತನವನ್ನು ನಿರ್ಮೂಲನೆ ಮಾಡಿ. ಬಡತನ ಅಂದ್ರೆ ಏನು ರೀ ಸರ್? 2 ಹೊತ್ತು ಊಟ ಸಿಗಬೇಕು, ಮೈ ಮುಚ್ಚುವಂಥ ಬಟ್ಟೆ ಇರಬೇಕು, ವಾಸ ಮಾಡಲು ಒಂದು ಮನೆ ಇರಬೇಕು, ಕೆಲಸ ಮಾಡಲು ಒಂದು ಚಿಕ್ಕ ಉದ್ಯೋಗ ಇರಬೇಕು. ಇದು ಇತ್ತಂದ್ರೆ ಅವರು ಬಡವರಲ್ಲ. ಇದು ಇರಂಗಿಲ್ಲ ರೀ. ಊಟಕ್ಕೆ ಅನ್ನ ಸಿಗಂಗಿಲ್ಲ, ಇರ್ಲಿಕ್ಕೆ ಮನೆ ಸಿಗಂಗಿಲ್ಲ, ಕೆಲಸ ಮಾಡ್ಲಿಕ್ಕೆ ಕೆಲಸ ಸಿಗಂಗಿಲ್ಲ. ಅಂಥವ್ರು ಬಡವರು. ಅವರಿಗೆ ದುಡಿಲಿಕ್ಕೆ ಹೊಲನೂ ಇರಂಗಿಲ್ಲ. ಬಡತನ ನಿರ್ಮೂಲನೆ. 2ನೇದು ಹಸಿವು ಶೂನ್ಯ. ಯಾವ ವ್ಯಕ್ತಿಯೂ ಕೂಡ ಹಸಿವಿನಿಂದ ಮಲಗಬಾರದು. ಇದು ಜಾಗತಿಕ ಸಂಸ್ಥೆಯ 2ನೇ ಗುರಿಯಾಗಿದೆ. ಉತ್ತಮ ಆರೋಗ್ಯ. ಪ್ರತಿಯೊಬ್ಬ ವ್ಯಕ್ತಿಯ ಹೆಲ್ತ್ ಇಂಪಾರ್ಟೆಂಟ್ ಇರಬೇಕು. ಈಗ ನೋಡಿರಿ, ಸಣ್ಣವ್ರಿಗೆ ಅಟ್ಯಾಕ್ ಬಂದು ಬೀಳಗತ್ತಾರೆ. ನಾನು 3-4 ಸಲ ಬಿದ್ದಿದ್ರಿ. ನಂದೇನು ಕೇಳ್ತೀರಿ? ಓಯಪ್ಪ, ನನ್ನ ಕಥೆನೇ ಭಾಳ ವಿಚಿತ್ರ ಅದ ರೀ. ನಾನು ಎಲ್ಲಿ ಹೊಂಟಿದ್ದಿಲ್ಲಿ, ತಮಿಳ್ನಾಡಿಗೆ ಹೊಂಟಿದ್ದೆ ನಾನು. ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕಂತೇಳಿ ಟ್ರೈನ್ ಒಳಗೆ ಕುಳ್ತಿದ್ದೆ ರೀ. ಟ್ರೈನ್ ಒಳಗೆ ಕೂತಾಕರ ಸ್ಕೂಲ್ ಮುಗಿಸ್ಕೊಂಡು ನಾವೇನು ರಿಸರ್ವೇಷನ್ ತೆಗೋರೆಲ್ಲ ಏನಲ್ಲ. ಬಸ್ ಒಳಗೆ ಇಲ್ಲಿ ಸೊಲ್ಲಾಪುರಕ್ಕೆ ಬಂದು ಉದ್ಯಾನ ಟ್ರೈನ್ ಹಿಡಿದು ಹೊರಟಿದ್ದೆ ರೀ. ರಿಸರ್ವೇಷನ್ ಇರಲಿಲ್ಲ, ಜನರಲ್ ಡಬ್ಬಿ ಒಳಗೆ ಕುಳ್ತಿದ್ದೆ. ಯಾದಗಿರಿ ಥರ ಬಂದಿತ್ತು ನೋಡ್ರಿ ಟ್ರೈನ್. ಯಾದಗಿರಿ ರಾತ್ರಿ 1-1:30 ಬಂತು ಟ್ರೈನು. ನಾನು ಮೊಬೈಲ್ ನೋಡ್ಕೊಂತು ಸ್ವಲ್ಪ ರಿವಿಷನ್ ಮಾಡ್ಲಿಕ್ಕತ್ತಿದ್ದರು ನೋಟ್ಸು. ಸಡನ್ನಾಗಿ ನಾನು ಒಮ್ಮೆ ಕಟ್ನೀರು ಬಿಟ್ಟು ಏನೈತೆ ರೀ, ಚಕ್ರ ಬಂತು ಅಲ್ಲೇ ಬಿದ್ದೆ ನಾನು ಜನರಲ್ ಡಬ್ಬಿ ಒಳಗೆ. ಬಿದ್ದ ತಕ್ಷಣ ಎಲ್ಲರೂ ಏನತ್ರಿ, ಬಿದ್ದನು ಏನಾಯ್ತು ನೋಡ್ರಿ. ಯಾಕಂದ್ರೆ ಜನರಲ್ ಡಬ್ಬಿ ಒಳಗೆ ಒಬ್ರಿಗೊಬ್ರು ಕಾಳಜಿ ಮಾಡ್ತಾರೆ ಬಿಡ್ರಿ. ಒಬ್ಬ ನೋವು ಅದು ಕುಡಿದು ಬಂದನ್ರಿ ಮಗ, ಕುಡಿದು ಬಿದ್ದ ನೋಡ್ರಿ ಅಂತೇಳಿ. ನಾ ಎಲ್ಲಿ ಕುಡಿಲ್ಲ ಓಯಪ್ಪ, ನಾ ಬಿದ್ದಿದ್ದೆ. ಒಬ್ಬ ಮೆಟ್ಟು ತೊಗೊಂಬಂದು ಮೆಟ್ಟಿಗೆ ನನಗೆ ಮುಗಿಗೆ ಹಿಡಿದ್ರಿ. ಅಂದ್ರೆ ಮೆಟ್ಟು ತೊಗೊಳೋಣ, ಅದು ಫೇಪ್ರಿ ಅಂತೇಳಿ ಕರಿತಾರಲ್ಲ, ಫೀಡ್ಸ್ ಬಂದ ಅಂತೇಳಿ ಅವ ಮೆಟ್ಟಿಟ್ಟ. ಇನ್ನೊಬ್ಬ ಇಲ್ಲರಿ, ಅವ್ನ ಕೈ ಅವು ಚಾವಿ ಇರ್ತಲ್ಲ ರೀ, ಆ ಚಾವಿ ಕೊಡ್ರಿ ಅವ್ರ ಕೈಯಾಗ ಕಡಿಮೆ ಮಾತಂತಂದ್ರು. ಒಬ್ರು ಚಾವಿ ಕೊಟ್ಟರು. ಎಲ್ಲರೂ ಅಂದ್ರು ನನಗೇನು ಕಡಿಮೆ ಹಂಗೆ ಒದ್ದಾಡ್ಲಾಗತ್ತಿದ್ರಿ. ಅಷ್ಟು ಅನ್ನೋದ್ರೊಳಗೆ ಏನಾಯ್ತು ಅನ್ನೋದು ಒಬ್ಬರು ಆ
ಹಿಂದೆ ಕೂತು ಅದೇ ಜನರಲ್ ಬೋಗಿದೊಳಗಿನ ಹಿಂದೆ ಕೂತವ್ರು ಓಡಿ ಬಂದ್ರಿ, ಏನಾಗ್ಯದ ನೋಡ್ರತಾನ. ಅವ್ರು ಬಂದೆಲ್ಲ ಹಿಂಗೆ ನನ್ನ ಕೈ ಹಿಡಿದು ನೋಡು, ಓ ಲೋ ಬಿ ಪಿ ಆಗ್ಯದವ ರೀ, ಲೋ ಬಿ ಪಿ ಆಗ್ಯದ ರೀ, ಮತ್ತು ಶುಗರ್ ಫುಲ್ ಕಡಿಮೆ ಆಗ್ಯದ. ಯಾರ ಕಡೆ ಏನು ಶುಗರ್ ಅದ ಏನು ರೀ, ಯಾರು ಸ್ವೀಟ್ ಏನದ ಸ್ವೀಟ್ ಕೇಳಗತ್ರಿ ಎಲ್ಲ ಟ್ರೈನ್ ಒಳಗೆ. ಒಬ್ಬರೊಬ್ಬಲ್ಲೂ ಸ್ವೀಟ್ ಇಲ್ಲರಿ, ಹುಡುಕಾಡ್ರದೊಳಗೆ ಒಬ್ಬರ ಹತ್ರ ಇತ್ತಂತ ಏನು ಇದು ಜಾಮ್ ಇರ್ತಲ್ಲ ರೀ, ಜಾಮ ಬ್ರೆಡ್ದು ಜಾಮ್ ತಂದಿದ್ದಾವೆ. ಅದು ಜಾಮ್ ಹರಿದು ನನಗೆ ಬಾಯಿ ಥರದು ಜಾಮ್ ಹಾಕಿದ್ರಿ. ಆಮೇಲೆ ಮಾಡೋದಕ್ಕೆ ಸ್ವಲ್ಪ ಶುಗರ್ ಹೆಚ್ಚಾಗಾಯ್ತು. ಮೊದಲೇ ಗರ್ದಿ ಟ್ರೈನ್, ಮೊದಲೇ ಸೀಟ್ ಸಿಕ್ಕಿತ್ತಿಲ್ಲ. ಸ್ವಲ್ಪ ಕಡಿಮೆ ಆಯ್ತು ರೀ. ಹಿಂಗೆ ಕಣ್ಣು ತೆರೆದು ನೋಡತ್ತ ನನಗೆ ಸೀಟ್ ಮೇಲೆ ಮಲಗಿಸಿದ್ರಿ. ಕಣ್ಣು ತೆರೆದು ಮತ್ತೆ ಹಂಗೆ ಕಣ್ಣು ಮುಚ್ಚಿ ಮತ್ತು ಕಣ್ಣು ಮುಚ್ಚಿ ಹಂಗೆ ಮನ್ಕೊಂಡ್ರಿ. ನಾನು ಇಲ್ಲಾಂದ್ರೆ ಕಮ್ಮಿ ಆಗ್ಯದಂದ್ರೆ ಮತ್ತೆ ಹೇಳತ್ತಿದ್ರು ಮನ್ಕೊಂಡು ಹೋದ್ರೆ ಎಲ್ಲಿತಾರೆ. ನಮ್ಮ ಆರೋಗ್ಯ ಭಾಳ ಕಂಡೀಷನ್ ಕರೆಕ್ಟ್ ಇಲ್ಲ ರೀ. ಲೋ ಬಿ ಪಿ ಅದ ರೀ ಅಪ್ಪ, ಹಿಂಗೆ ಎಲ್ಲರಿಗೆ ಅದ ರೀ. ಒಬ್ರಿಗೆ ಶುಗರ್ ಅದ ರೀ, ಒಬ್ರು ಲೋ ಬಿ ಪಿ ಅದ ರೀ, ಒಂದು ಹೈಪರ್ ಟೆನ್ಷನ್ ಅದ ರೀ. ಈಗ ನೋಡ್ರಿ ನಮ್ಮಂತ ಅಗದಿ ಸ್ಟ್ರಾಂಗ್ ಇರೋರು ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಅವರೇ ವ್ಯಾಯಾಮ ಮಾಡ್ಕೊತು ಶಿವನ ಪಾದ ಸೇರಿದ್ರು ಪಾಪ. ಉತ್ತಮ ಆರೋಗ್ಯ ಪ್ರತಿಯೊಬ್ಬರಿಗೆ ಉತ್ತಮ ಆರೋಗ್ಯ ಸಿಗಬೇಕು ಮತ್ತು ಉತ್ತಮ ಜೀವನ ಶೈಲಿ. ನಮ್ಮ ಜೀವನ ಸರಳವಾಗಿ, ಸುಂದರವಾಗಿ, ಸುವ್ಯವಸ್ಥಿತವಾಗಿ ನಡಿಬೇಕು. ಸಿದ್ದೇಶ್ವರ ಮಹಾಸ್ವಾಮೀಜಿ ಅದೇ ಹೇಳ್ತಿದ್ರು, ಜೀವನ ಶೈಲಿ ಸರಳವಾಗಿರಬೇಕು, ಡಾಂಬಿಕತನದಿಂದ ಕೂಡಿರಬಾರ್ದು. ನಾವು ಇನ್ನೊಬ್ಬರದನ್ನು ನೋಡಿ ಅವ್ರಂಗೆ ನಾವು ಆಗಬಾರ್ದು. ನಾವು ಏನು ಮಾಡ್ತೀವಿ, ನಮ್ಮ ಮನೇನ ಮೇಡಮ್ ಚಂದ್ರ ಅವ್ರ ಕಾರ್ ತೊಗೊಂಡ್ರು ನೋಡ್ರಿ, ಇವ್ರ ಮನೆ ಕಟ್ಟಿಸಿದ್ರು ನೋಡ್ರಿ, ಈಗ ಬಂಗಾರ ತೊಗೊಂಡು ನೋಡ್ರಿ, ಈಗ ಅಕ್ಕಿಂದ ಏನು ಹೇಳ್ತೇನೆ, ಏನು ನನಗೆ ಹತ್ತದ. ಇನ್ನೊಬ್ರು ತೊಗೊಂಡಿದ್ದು ನೋಡಿ, ಇದು ಟೆನ್ಷನ್ ಮಾಡ್ಕೊತದ್ರಿ. ಉತ್ತಮ ಜೀವನ ಶೈಲಿ, ನಮ್ಮ ಜೀವನ ಹೆಂಗಿರಬೇಕು, ಊಟ ಮಾಡಿದ ತಕ್ಷಣ ಮನ್ಕೊಂಡಿದ ತಕ್ಷಣ ನಿದ್ದೆ ಹತ್ತಬೇಕು ನೋಡ್ರಪ್ಪ. ನನಗೆ ಇಷ್ಟೆಲ್ಲ ಪರೀಕ್ಷೆ ಪಾಸಾಗಿ ಹೈಸ್ಕೂಲ್ ಪ್ರೊಫೆಸರ್ ಆಗಬೇಕು, ಪ್ರೊಫೆಸರ್ ನೌಕರಿ ಸಿಕ್ಕಿಲ್ಲ, ಸಿಕ್ಕಿತ್ತು ಹೊಡಿಯೋದು, ಸಿಕ್ಕರೆ ಮಾಡೋದು, ಸಿಗಲಿಲ್ಲ ಅಂದ್ರೆ ಬಿಟ್ಟು ಬಿಡೋದು. ಯೋಗ ಬರೋದು ಒಂದು ಸಲ, ಯೋಗ್ಯತೆ ಇರೋದು ಕೊನೆಯವರೆಗೆ. ನನಗೆ ಪ್ರೊಫೆಸರ್ ಆಗೋದು ಯೋಗ ಬಂದಿಲ್ಲ ರೀ, ಅದ್ರಿಷ್ಟೆಲ್ಲ ಪರೀಕ್ಷೆ ಪಾಸಾಗೇನಂದ್ರೆ ನನ್ನ ಹತ್ರ ಯೋಗ್ಯತೆ ಐತಿ. ನೀವು ಅದೇ ರೀತಿ ತಿಳಿರಪ್ಪ. ಲೈಫ್, ಉತ್ತಮ ಜೀವನ ಶೈಲಿ ಇದು ಇಂಪಾರ್ಟೆಂಟ್ ಅದ ನೋಡ್ರಪ್ಪ. ಆಮೇಲೆ ಗುಣಮಟ್ಟ ಶಿಕ್ಷಣ, ಕ್ವಾಲಿಟಿ ಎಜುಕೇಷನ್ ಇರಬೇಕು ನಿಮ್ಮ ಹತ್ರ. ಕ್ವಾಲಿಟಿ ಎಜುಕೇಷನ್ ತೊಗೊಂಡ್ರಿ. ಈಗ ನೋಡಿರಿ, ಇಷ್ಟೆಲ್ಲ ನಾ ಪರೀಕ್ಷೆ ಪಾಸಾಗಿ ನನ್ನ ಹತ್ರ ಇಟ್ಕೊಳ್ಳೋಕ್ಕಿಂತ ನನಗೆ ತಿಳಿದಷ್ಟು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಐ ಆಮ್ ಟ್ರೈಂಗ್ ಟು ಗಿವ್ ದ ಕ್ವಾಲಿಟಿ ಕಂಟೆಂಟ್ ಟು ಯು. ಸ್ಕೂಲ್ ಒಳಗೂ ಕೂಡ ಕ್ವಾಲಿಟಿ ಕಂಟೆಂಟ್ ಕೊಡುವಂಥ ಶಿಕ್ಷಕರು ಇರಬೇಕು, ಕ್ವಾಲಿಟಿ ಕಂಟೆಂಟ್ ಇರುವಂಥ ಬುಕ್ಸ್ಗಳಿರಬೇಕು, ಕ್ವಾಲಿಟಿ ಕಂಟೆಂಟ್ ಕೊಡುವಂಥ ಸ್ಕೂಲ್ಗಳಿರಬೇಕು. ಇದು ಯುನೈಟೆಡ್ ನೇಷನ್ದವ್ರು ಹೇಳಿದ್ದಾರೆ. ಆಮೇಲೆ ಲಿಂಗ ಸಮಾನತೆ, ಗಂಡು ಹೆಣ್ಣು ಮತ್ತು ನಪುಂಸಕ, ನಾವು ಏನು ಕರಿತೀವಿ ಟ್ರಾನ್ಸ್ಜೆಂಡರ್, ಎಲ್ಲರೂ ಸಮಾನತೆಯಿಂದ ಇರುವಂಥ ಒಂದು ಕನ್ಸೆಪ್ಟನ್ನು ಹೇಳಿದ್ದಾರೆ. ಒಂದೊಂದು ದೇಶದೊಳಗೆ ನೋಡಿರಿ, ಹೆಣ್ಣುಮಕ್ಕಳಿಗೆ ಬಂಧನದೊಳಗೆ ಇಡ್ತಾರೆ. ಈಗ ಇರಾಕ್ ರಾಷ್ಟ್ರದೊಳಗೆ ಹೆಣ್ಮಕ್ಳು ಸ್ವಾತಂತ್ರ್ಯನೇ ಇಲ್ಲ ಪಾಪ. ಇವನ್ ನಮ್ಮ ದೇಶದೊಳಗೆ ನೋಡ್ರಿ, ಮುಸ್ಲಿಂ ಜನಾಂಗದೊಳಗೆ ಹೆಣ್ಮಕ್ಳಿಗೆ ಪಾಪ ಅವ್ರಿಗೆ ಎಷ್ಟೋ ರೈಟ್ಸ್ಗಳಿಲ್ಲ. ತಲಾಖನ್ನು ಹಾಗೆ ಬಿಟ್ಟು ಹೋಗೋದಂತ. ಈಗ ಸರ್ಕಾರದವ್ರು ಬಂದು ತಲಾಖನ್ನ ಬಿಟ್ಟು ತಲಾಕಿಲ್ಲ ಸಂಬ್ಕೊಂಡ್ರು ಅಂತಿರತ್ತ. ಹಾಂ ನನಗೇನು ಅಲ್ಲಿ ಜಾಮ್ ಹಾಕಿ ನನಗೆ ಉಳಿಸಿದ್ರು ನೋಡ್ರಿ, ಅವ್ರು ಯಾರು ಗೊತ್ತದ್ರಿ? ಅವ್ರು ಯಾರು ಅದಾರ್ರಿ? ರಾಯಚೂರ್ದೊಬ್ಬರು ಮುಸ್ಲಿಂ ಯುವಕ, ಅವ್ರ ಹೆಸರು ಸೋಹೇಲ್. ಅವ್ರು ನನ್ನ ಮೊಬೈಲ್ ಒಳಗೆ ಅವ್ರಿಗೆ ನಾ ಏನಂತೇಳಿ ಸೇವ್ ಮಾಡೀನಿ ಗೊತ್ತದ್ರಿ? ಸೋಹೇಲ್ ಗಾಡ್ ಅಂತ ಹೇಳ್ದ ನೋಡ್ರಿ. ಸೋಹೇಲ್ ಸೋಹೇಲ್ ಅವ್ರ ಹೆಸರು ಸೋಹೇಲ್. ಹೇಳೋ ಉದ್ದೇಶ ಏನು ಗೊತ್ತದ್ರಿ? ಅಂದ್ರೆ ಈಗ ಮುಸ್ಲಿಮು, ನಾವು ಹಿಂದೂ, ನಾವು ಆ ಕಾಸ್ಟ್ ಈ ಕಾಸ್ಟ್ ಅನ್ನೋದಕ್ಕಿಂತ ಅವರು ನಮ್ಮವರು. ಯಾರು ನಮಗೆ ಕಷ್ಟದೊಳಗೆ ಬಂದು ಉಳಿಸ್ತಿರ್ತಾರೆ ಅವರೇ ನಮ್ಮ ದೇವರು. ಹಾಂ, ಸೋಹೇಲ್ ಅಂತೇಳಿ ಅವ್ರ ಹೆಸರು ಅದ ರೀ. ಸೋಹೇಲ್ ಗಾಡ್ ಅಂಥೇಳಿ ನಾ ಇದು ಮಾಡೀನಿ ಅವ್ರದ್ದು. ಗಾಡ್ ಆ್ಯಕ್ಚುಲಿ ಅವರು ಡಾಕ್ಟರ್, ಆಮೇಲೆ ಗೊತ್ತಾಯ್ತು ಅವರು ಡಾಕ್ಟರ್ ಅಂತೇಳಿ. ಹಾಂ ಸೋಹೇಲ್ ಗಾಡ್ ಡಾಕ್ಟರ್, ಪ್ಲೀಸ್ ನೋಡ್ರಿ ಅದು. ಸೋಹೇಲ್ ಗಾಡ್ ಡಾಕ್ಟರ್ ಇವರು ನನಗೆ ಟ್ರೈನ್ ಒಳಗೆ ಉಳಿಸಿದಂಥ ವ್ಯಕ್ತಿ ಇವರು. ಸೋಹೇಲ್ ಅವ್ರ ಹೆಸರೇನು ಮಾಡ್ರಿ ನೋಡ್ರಿ, ಸೋಹೇಲ್ ಗಾಡ್ ಡಾಕ್ಟರ್. ನನ್ನ ಟ್ರೈನ್ ಒಳಗೆ ನನಗೆ ಉಳಿಸಿದಂಥ ವ್ಯಕ್ತಿ ಇವರು. ನಂದು ಕತೆ ಭಾಳ ಜಬರ್ದಸ್ತ್. ಒಂದೊಂದು ಇದಕ್ಕೆ ನಾ ಹೋದಕ್ರಿ
ವಿಚಿತ್ರವಾದ ಘಟನೆಗಳು ನನ್ನ ಲೈಫ್ದೊಳಗೆ ನಡೆದಿದ್ದು ಈ ನೆಟ್ ಸೆಟ್ ಜರ್ನಿ ಒಳಗೆ. ಅವ್ರು ಉಳಿಸಿದ್ರು ಅಂದ್ರೆ ಲೋ ಬಿ ಪಿ ಹೇಳೋದು ಉದ್ದೇಶ ಅಂದರೆ ಉತ್ತಮ ಗುಣಮಟ್ಟ ಇಲ್ಲ ಅಲ್ರಿ ನಮ್ಮ ಆರೋಗ್ಯ. ಲಿಂಗ ಸಮಾನತೆ, ಸ್ವಚ್ಛ ನೀರು ಮತ್ತು ನೈರ್ಮಲ್ಯ, ಎಲ್ಲರಿಗೂ ಶುದ್ಧ ನೀರು ಕುಡಿಲಿಕ್ಕೆ ಸಿಗಬೇಕು. ಅದ್ರ ಶುದ್ಧ ನೀರು ಸಿಗಂಗಿಲ್ಲ ರೀ, ಸಿಗಬೇಕು. ಇದು ಯುನೈಟೆಡ್ ನೇಷನ್ದವ್ರು ಹೇಳ್ಯಾರ. ನಾವೊಂದು ಶ್ರೀಮಂತ ಇದ್ದೇವೆ ಅಂತೇಳಿ ನಾವೆಲ್ಲರೂ ದುಡ್ಡು ಕೊಟ್ಟು ಫಿಲ್ಟರ್ ನೀರು ಕುಡಿಲಿಕ್ಕತ್ತೀವ್ರಿ. ಅಥವಾ ವಿರಾಟ್ ಕೊಹ್ಲಿ ಅಂತೂ ಜರ್ಮನಿದೇನೋ ಆ ದೇಶದ ನೀರು ತರಿಸ್ತಾರಂತ ರೀ, ಒಂದು ಬಾಟ್ಲಿಗೆ 5,000 ಇರುತ್ತೆ. ಅಪ್ಪ ಎಂಥ ನೀರು ಕುಡಿತೀವಿ ಎಣ್ಣ ನೀ ಅಂದೇನ. ಸ್ವಚ್ಛ ನೀರು ಮತ್ತು ನೈರ್ಮಲ್ಯ, ಎಲ್ಲ ಕಡೆ ಸ್ವಚ್ಛತೆ ಇರಬೇಕು. ಈಗ ಪಂಡ್ರಾಪುರ ಅಂತೇಳಿ ನಮ್ಮಲ್ಲಿ ಒಂದು ಊರದ್ರಿ, ವಿಠ್ಠಲನ ಊರ, ಎಷ್ಟು ಹೊಲಸು ರೀ. ಎಲ್ಲ ವಾರ್ಕರಿ ಬಂದವರೆಲ್ಲ ಹೊಲಸು ಮಾಡುವಂತಾರೆ. ಸ್ವಚ್ಛತೆ ಇರಬೇಕು. ಎಲ್ಲಿ ಸ್ವಚ್ಛತೆ ಇರುತ್ತದೆಯೋ ಅಲ್ಲಿ ಆರೋಗ್ಯ ಇರುತ್ತದೆ. ಪ್ರತಿಯೊಂದು ಊರದೊಳಗೆ ನೋಡ್ರಿ, ಬಸ್ ಸ್ಟ್ಯಾಂಡು ಊರೆಲ್ಲ ತಿಪ್ಪಿ ಆದಂಗೆ ಆಗಿರ್ತದೆ. ಅದು ಸ್ವಚ್ಛತೆ. ಅದಕ್ಕೆ ಸ್ವಚ್ಛ ಭಾರತ ಅಭಿಯಾನ ನರೇಂದ್ರ ಮೋದಿಯವರು ಸ್ಟಾರ್ಟ್ ಮಾಡಿದ್ರು ನೋಡ್ರಿ, ಸ್ವಚ್ಛ ಭಾರತ ಅಭಿಯಾನ. ಇದು ಈ ಅಂತರ್ಗತದೊಳಗನೆ. ಆಮೇಲೆ ಸ್ವಚ್ಛ ಶಕ್ತಿ ಕೂಡ ಈ ಇಂಧನ ಅಂತೇಳಿ ಕರಿತೀವಿ. ಇಂಧನ ಕೂಡ ಸ್ವಚ್ಛವಾಗಿರಬೇಕು. ಒಳ್ಳೆಯ ಕೆಲಸ ಪ್ರತಿಯೊಬ್ಬನಿಗೂ ಮಾಡಲಿಕ್ಕೆ ಒಂದೊಂದು ಕೆಲಸ ಸಿಗಬೇಕು. ಆರ್ಥಿಕ ವಿಕಾಸ ಆಗಿರಬೇಕು. ನೌಕರಿ ಒಂದೇ ಜೀವನಕ್ಕೆ ಬದಲಿಕ ದಾರಿ ಅಲ್ಲ. ನೌಕರಿಗೆ ಬಿಟ್ಟು ಸರ್ಕಾರದವ್ರು ನಮಗೆ ಕೆಲಸ ಮಾಡುವಂಥ ವ್ಯಕ್ತಿಗಳಿಗೆ ಒಂದೊಂದು ಕೆಲಸವನ್ನು ಒದಗಿಸಿಕೊಡಬೇಕು. ಎಲ್ಲರೂ ಶ್ರೀಮಂತರಾಗಬೇಕು. ಎಲ್ಲರೂ ಒಂದು ಸ್ಟೇಬಿಲಿಟಿಯ ಜೀವನವನ್ನು ಅಳಿಸಿಕೊಡಬೇಕು. ಔದ್ಯೋಗಿಕ ಹೊಸತನ ಪ್ರತಿಯೊಂದು ಊರಲ್ಲಿ, ಪ್ರತಿಯೊಂದು ದೇಶದಲ್ಲಿ, ಪ್ರತಿಯೊಂದು ಜಿಲ್ಲೆಯಲ್ಲಿ, ಪ್ರತಿಯೊಂದು ರಾಜ್ಯದಲ್ಲಿ ಉದ್ಯೋಗ ದಂಧೆಗಳ ಪ್ರಾರಂಭ ಆಗಬೇಕು. ಅಸಮಾನತೆ ಕಡಿಮೆ ಮಾಡುವುದು, ಎಲ್ಲರೂ ಸಮಾನತೆಯಿಂದಿರಬೇಕು. SC ST NT OBC ಇವರಿಗೆಲ್ಲರಿಗೂ ಶಿಕ್ಷಣದೊಳಗೆ ನಾವು ವ್ಯವಸ್ಥೆ ಕೊಟ್ಟಂದ್ರೆ ಅವರು ಎಲ್ಲರೂ ಸಮಾನರಾಗ್ತಾರೆ ಅನ್ನೋ ಒಂದು ಉದ್ದೇಶ ಇದರೊಳಗಿದೆ. ಸುಸ್ಥಿರ ಪಟ್ಟಣ, ನಗರಗಳು, ಸಿಟಿಗಳು ಕೂಡ ಸುಸ್ಥಿರವಾಗಿರಬೇಕು. ಎಲ್ಲ ಸೌಲಭ್ಯ ಅಲ್ಲಿ ಸಿಗಲೇಬೇಕು. ಜವಾಬ್ದಾರಿಯುತ ಉತ್ಪಾದನೆ ಮತ್ತು ಖರೀದಿ. ನಾವು ಉತ್ಪಾದನೆ ಮಾಡುವಾಗ ಒಂದು ವಸ್ತು ಉತ್ಪಾದನೆ ಮಾಡ್ತೀವಿ ಅಂತಂದ್ರೆ ಆ ಉತ್ಪಾದನೆ ಮಾಡುವಂಥ ವ್ಯಕ್ತಿ ತುಂಬ ಜವಾಬ್ದಾರಿಯಿಂದ, ನಾನು ಎದರ ಸಲುವಾಗಿ ಈ ಪ್ರಾಡಕ್ಟನ್ನು ಉತ್ಪಾದನೆ ಮಾಡುತ್ತಿದ್ದೇನೆ, ದೇಶ ಹಾಳು ಮಾಡುವ ಸಲುವಾಗಿ ಉತ್ಪಾದನೆ ಮಾಡಬಾರ್ದು, ಜನರಿಗೆ ಒಳ್ಳೆಯದಾಗಬೇಕು ಅನ್ನೋ ಉದ್ದೇಶದಿಂದ ಉತ್ಪಾದನೆ ಮಾಡಬೇಕು. ಖರೀದಿ ಮಾಡೋರು ಕೂಡ ಖರೀದಿ ಮಾಡುವಾಗ ನನಗೊಬ್ಬನಿಗೆ ಖರೀದಿ ಮಾಡ್ಕೋಬೇಕು. ಕೊರೋನಾ ಪೀರಿಯಡ್ದೊಳಗೆ ಕೆಲವು ಹೋಗಿ ಬಡ ಹೋಗಿ ಇಲ್ರಿ ಒಂದು 15 ದಿವಸ ಒಂದು ತಿಂಗಳು ಲಾಕ್ಡೌನ್ ಆಗ್ಯದಾಯ್ತು ಅಂದ ತಕ್ಷಣ ಎಲ್ಲ ಅಂಗಡಿ ಒಳಗಿಂದ ಮಾಲ್ ಎಲ್ಲ ತೊಗೊಂಡು ಅವ್ರ ಮನೆಗೆ ಹಚ್ಚೋದವ್ರು ಅದಾರ ಕೆಲವೊಬ್ಬರು ಶ್ರೀಮಂತರು. ಹಂಗಲ್ಲ, ಎಲ್ಲರಿಗೂ ಸಿಗಬೇಕೇನು ಇಲ್ಲೋ. ಖರೀದಿ ಮಾಡುವಾಗ ಒಳ್ಳೆಯ ಉದ್ದೇಶ ಇಟ್ಕೊಂಡು ಖರೀದಿ ಮಾಡಿರಿ. ಆಮೇಲೆ ಪರಿಸರ ಕಾಳಜಿ ಇರಬೇಕು. ನಿಸರ್ಗದ ಕಾಳಜಿ ನಮ್ಮ ಹತ್ರ ಇರಬೇಕು. ಸಾಲು ಮರದ ತಿಮ್ಮಕ್ಕನ ಥರ ಕಾಳಜಿ ನಮ್ಮ ಹತ್ರ ಇರಬೇಕು. ಜಲ ಸಂರಕ್ಷಣೆ, ನೀರಿನ ಸಂರಕ್ಷಣೆ ಮಾಡಲೇಬೇಕು. ಸಮುದ್ರದ ರಕ್ಷಣೆ ಮಾಡಲೇಬೇಕು. ಲಕ್ಷದ್ವೀಪದಂಥ ಆ ದ್ವೀಪಕ್ಕೆ ಮೊನ್ನೆ ನರೇಂದ್ರ ಮೋದಿ ಸರ್ ಅವರು ಹೋಗಿದ್ರು, ಎಲ್ಲ ನೋಡಿದ್ರು ಎಷ್ಟು ಪರಿಸರ ಸ್ವಚ್ಛ ಅದ ಓಯಪ್ಪ ಅಂತೇಳಿ. ಅಲ್ಲೊಂದು ದಮ್ಮ ನೀರಿನಾಗ ಈಶಾಡಗಂತು ಏನು ಹೊಡಿತಾನೆ ರೀ ಪ್ರಧಾನಮಂತ್ರಿ ಅವ್ರು ಭಾರಿ ಗ್ರೇಟ್ರಪ್ಪ. 65 ವರ್ಷ ಆದ್ರೂ ಹಾಗೆ ನೀರಿನಾಗ ಜಂಪೇ ಹೊಡಿತಾರೆ ನೋಡ್ರಿ. ಸಮುದ್ರದ ರಕ್ಷಣೆ ಮಾಡಬೇಕು. ಆಮೇಲೆ ಭೂಮಿಯಲ್ಲಿನ ಜೀವಿ ರಕ್ಷಣೆ. ನಮ್ಮ ಈ ಪ್ರಪಂಚದೊಳಗೆ ಭೂಮಿ ಮೇಲಿರೋ ಪ್ರತಿಯೊಂದು ಜೀವಿಗಳನ್ನು ನಾವು ಉಳಿಸಬೇಕು. ಇವರು ಯುನೈಟೆಡ್ ನೇಷನ್ದವರು 2016 ಹೇಳಿದರು. ಅಣ್ಣ ಬಸವಣ್ಣನವರು ಅವಾಗ ಹೇಳ್ಯಾರ್ರಿ 12ನೇ ಕಾಲದೊಳಗೆ, ದಯವೇ ಧರ್ಮದ ಮೂಲವಯ್ಯ, ಯಾವ್ರಿಗೂ ನಾವು ಹಿಂಸೆ ಮಾಡಬಾರ್ದು ಅಂತ ಹೇಳ್ತಾರೆ ಅವರು. ಆಮೇಲೆ ಶಾಂತಿ, ನ್ಯಾಯ ಮತ್ತು ಸದೃಢ ಸಂಸ್ಥೆ. ಎಲ್ಲ ಕಡೆ ಶಾಂತಿ ಇರಬೇಕು, ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಬೇಕು. ಈಗ ನೋಡಿರಿ, ನಿನ್ನ ಕರ್ನಾಟಕದೊಳಗೆ ಎಲ್ಲರೂ ಯಾರು ಅತಿಥಿ ಉಪನ್ಯಾಸಕರು ಹೋಗಿ ಬೆಂಗಳೂರು ಮುಂದೆ ನಿಂತು ಇದು ಹಚ್ಚಾರೆ, ನಮಗೆ ಕಾಯ ಮಾಡಿರಿ. ಸರ್ಕಾರದವ್ರು ಮಾಡಬೇಕಲ್ಲ, ಮಾಡಂಗಿಲ್ಲರು. ಭಾಳ ಕೈ ಅದಾರ ಸರ್ಕಾರದವ್ರು. ಯಾವ ಸರ್ಕಾರನೂ ಎಲ್ಲ ಹಿಂಗೆ ರೀ. ಮಹಾರಾಷ್ಟ್ರ ಸರ್ಕಾರ ತಗೋರಿ, ಎಲ್ಲರೂ ಮ್ಯಾಲೆ ಒಂದು ಆಡಳಿತದ ರೀ, ಮ್ಯಾಲಿನವರು ಕೆಳಗಿನವ್ರಿಗೆ ಮ್ಯಾಲೆ ಬರೋನೇ ಕೊಡಂಗಿಲ್ಲಲ್ರಿ. ಆಮೇಲೆ ಸದೃಢ ಸಂಸ್ಥೆ, ಪ್ರತಿಯೊಂದು ಸಂಸ್ಥೆಯು ಸದೃಢವಾಗಿರಬೇಕು. 17ನೇದು ಗುರಿಗಾಗಿ ಸಹಭಾಗಿತ್ವ. ಒಂದು ಗುರಿ ಪೂರ್ಣ ಮಾಡುವ ಸಲುವಾಗಿ ಇಬ್ಬರ ನಡುವೆ ಸಹಕಾರ ಇರಬೇಕು. ಒಬ್ರಿಗೊಬ್ಬರು ನಾವು ಸಹಕಾರ ಮಾಡಬೇಕು, ಒಬ್ರಿಗೊಬ್ಬರು ನಾವು ಪ್ರೋತ್ಸಾಹ ಮಾಡಬೇಕು. ಇದು 17 ಗುರಿಗಳು ಇರುವಂಥ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. 8 ಗುರಿಗಳು ಇರುವ ಮಿಲೇನಿಯಂ ಡೆವಲಪ್ಮೆಂಟ್ಸ್ ಗೋಲ್. ಪ್ಲೀಸ್ ಈ ಕನ್ಸೆಪ್ಟನ್ನು ನೇರವಾಗಿ ಅರ್ಥ ಮಾಡಿಕೊಳ್ಳಬೇಕು. ಯು ವಿಲ್ ಗೆಟ್ ದ 2 ಮಾರ್ಕ್ಸ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ರೀ.